ನಮಸ್ಕಾರ ಸ್ನೇಹಿತರೆ, ನಮ್ಮ ಇನ್ನೊಂದು ವೆರಿ ಗೋಲ್ಡನ್ ಆಪರ್ಚುನಿಟಿ ಇರುವಂತಹ ಈ ವಿಡಿಯೋಕ್ಕೆ ನಿಮಗೆ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಹೇಗೆ ಒಂದು ಕುಳಿತುಕೊಂಡು ತಿಂಗಳಿಗೆ 30,000 ತನಕ ಒಂದು ಸ್ಯಾಲರಿಯನ್ನು ನೀವು ತಗೊಳ್ಬೋದು. ಮನೆಯಿಂದಲೇ ಕೆಲಸ ಮಾಡಿಕೊಂಡು ನೀವು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅಥವಾ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಿರ್ಬೋದು. ನೀವು ಯಾವುದೇ ರೀತಿಯಾದಂತಹ ಈ ಜಾಬನ್ನು ಹುಡುಕ್ತಿದ್ರೆ ನಿಮಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗಿರುತ್ತೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಹೌಸ್ ವೈಫ್ ಅಥವಾ ಸ್ಟೂಡೆಂಟ್ಸ್ ಅಥವಾ ಪಾರ್ಟ್ ಟೈಮ್ ಜಾಬ್ ಹುಡುಕೋರಿದ್ದರೆ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ನೀವು ಮರಿಬೇಡಿ. ಯಾಕಂತೇಳಿದರೆ ಈ ಕಂಪನಿ D-Block ಎನ್ನುವಂತಹ ಒಂದು ಫಾರಿನ್ ಕಂಪನಿ ಇಂಡಿಯಾದವರನ್ನು ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಈ ಜಾಬ್ ರೋಲಿಗೆ ಹುಡುಕ್ತಾ ಇದ್ದಾರೆ. ಇದೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತದೆ. ಹಾಗೂ ನೀವು ಮನೆಯಿಂದಲೇ ಕೆಲಸ ಮಾಡ್ಬೋದು. ನಿಮಗೆ ಫ್ರೆಷರ್ ಇದ್ದರೆ ಫ್ರೆಷರು ನೀವು ಅಪ್ಲೈ ಮಾಡ್ಬೋದು. ಯಾವುದೇ ಡಿಗ್ರಿ ಬೇಕಾಗುವಂಥ ಅಗತ್ಯ ಇರೋದಿಲ್ಲ. ಚಾಟ್ ಅಥವಾ ಇಮೇಲ್ ಸಪೋರ್ಟ್ ಇರುತ್ತೆ. ಸೊ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ದರೂ ನೀವು ಈ ಜಾಬನ್ನು ಮಾಡ್ಬೋದಾಗಿದೆ. ಇದೊಂದು 100% ರಿಮೋಟ್ ಜಾಬ್ ವಿತ್ ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ. ಸೊ ಹಾಗೆ ಇದೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಆಫೀಸಿಗೆ ಹೋಗಿ ಮಾಡುವ ಕೆಲಸ ಅಗತ್ಯ ಇರೋದಿಲ್ಲ. ಹಾಗೆ ಇದರಲ್ಲಿ ಹೈಬ್ರಿಡ್ ಆಪ್ಷನ್ನು ಇದೆ. ಹೈಬ್ರಿಡ್ ಆಪ್ಷನ್ ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಆಫೀಸ್ ಹೋಗ್ಬೋದು, ಅಥವಾ 2 ದಿನ ಆಫೀಸ್ ಹೋಗ್ತೀರಿ, ಅಥವಾ 1-2 ದಿನ ಮನೆಯಿಂದನೇ ಕೆಲಸ ಮಾಡೋ ಆಪ್ಷನ್ ಇರುತ್ತೆ. ಆ ಟೈಮಲ್ಲಿ ನೀವು ಈ ರೀತಿಯಾದ ಜಾಬನ್ನು ಮಾಡ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂತೇಳಿದ್ರೆ ನಾನಿಲ್ಲಿ ನಿಮಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲಿಕೇಶನನ್ನು ಮಾಡಬಹುದು ಅಂತ ಹೇಳಲಿಕ್ಕಿದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಒಂದು ರಿಕ್ವೆಸ್ಟ್ ಅಂತೇಳಿದರೆ, ನನ್ನ ಈ ಎಫರ್ಟಿಗೆ ನೀವು ಹೇಗೆ ಸಪೋರ್ಟ್ ಮಾಡ್ಬೋದು ಅಂತೇಳಿದರೆ, ನೀವು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಲೈಕ್ ಮಾಡೋ ಮೂಲಕ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಲೇಟ್ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಈ ಕಂಪನಿಯ ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೇವೆ. D-Block ಅಂತೇಳಿ ಕಂಪನಿ. ಇದು ಕಂಪನಿ ಆ್ಯಕ್ಚುಲಿ ಇಂಡಿಯಾದಲ್ಲಿ ಇರುವುದಲ್ಲ, ಇದೊಂದು ಫಾರಿನ್ ಕಂಪನಿ. ಅದು ಪ್ಯಾರಿಸ್ ಮತ್ತು ಲಂಡನ್ನಲ್ಲಿ ಈ ಕಂಪನಿ ಲೊಕೇಟ್ ಆಗಿದೆ. ಇದು ಕಂಪನಿ ಏನಂತ ಹೇಳಿದ್ರೆ, ಇವರದೊಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಇದೆ. ಸೊ ಇದು ನಮ್ಮ ಈ ಸ್ಟಾಕ್ ಎಕ್ಸ್ಚೇಂಜ್ ಏನು ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ, ಸೊ ಆ ರೀತಿಯಾದಂಥ ಅಪ್ಲಿಕೇಶನ್. ಸೊ ಇಲ್ಲಿ ಈ ಕಂಪನಿಯವರು ಇಂಡಿಯಾದಿಂದ ಕೆಲವು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಏನು ನಾನು ಹೇಳಿದ್ದೆ, ಅವರನ್ನು ರಿಕ್ರೂಟ್ ಮಾಡ್ತಿದ್ದಾರೆ. ಸೊ ನೀವು ಈ ವೆಬ್ಸೈಟನ್ನು ನೋಡ್ಬೋದು. ಸೊ ಇದೊಂದು ಅಫಿಷಿಯಲ್ ವೆಬ್ಸೈಟ್. ಇದೊಂದು ಜೆನ್ಯೂನ್ ಜಾಬ್. ಯಾಕಂತೇಳಿದರೆ ನೀವು ಯಾವುದೇ ಸ್ಟೇಜಲ್ಲಿ ನೀವು ಅವರು ಹಣ ಕೇಳೋದಿಲ್ಲ ಅಥವಾ OTP ಕೇಳೋದಿಲ್ಲ, ಏನನ್ನು ಕೇಳೋದಿಲ್ಲ. ಅಪ್ಲಿಕೇಶನ್ ಇರುತ್ತೆ, ಡೈರೆಕ್ಟಾಗಿ ನೀವು ಸಬ್ಮಿಟ್ ಮಾಡಿಕೊಂಡು ಹೋಗ್ಬೋದು. ಸೊ ಈ ಲಿಂಕನ್ನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ, ಹಾಗೂ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೇನೆ. ಸೊ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬರುತ್ತೆ. ಸೊ ಹಾಗಾದರೆ ಈ ಜಾಬ್ಗೆ, ಈ ಏನು ವರ್ಕ್ ಫ್ರಮ್ ಹೋಮ್ ಜಾಬ್ ಅಥವಾ ಆನ್ಲೈನ್ ಜಾಬ್ ಏನಿದೆ, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತೇಳಿದ್ರೆ ನೀವು ಸ್ಕ್ರಾಲ್ ಡೌನ್ ಅದನ್ನು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವು ಸೆಕ್ಷನ್ಸ್ ಇದೆ. ಸೊ ನಾವಿಲ್ಲಿ ಕೆರಿಯರ್ ಸೆಕ್ಷನಿಗೆ ಹೋಗಬೇಕು. ಸೊ ನಾನು ಈ ಕೆರಿಯರ್ ಸೆಕ್ಷನನ್ನು ಕ್ಲಿಕ್ ಮಾಡ್ತೇನೆ. ಸೊ ನಾನು ಈಗ ಕೆರಿಯರ್ ಸೆಕ್ಷನನ್ನು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು, ಸೊ ಫೈನ್ಟೆಕ್ ಇಂಡಸ್ಟ್ರಿ, ಕೆರಿಯರ್ ಸೆಟ್, D-Block ಅಂತ. ಸೊ ಸೆಂಟ್ರಲ್ ಲೊಕೇಶನ್, ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ಜಾಬ್ ಓಪನಿಂಗ್ಸ್ ಅಂತ ಇದೆ. ಜಾಬ್ ಓಪನಿಂಗ್ಸಲ್ಲಿ ನೀವು ಇಲ್ಲಿ ವರ್ಕ್ ಟೈಪ್ ನೀವು ಸೆಲೆಕ್ಟ್ ಮಾಡಿ. ರಿಮೋಟ್ ಬೇಕಾ ಅಥವಾ ಹೈಬ್ರಿಡ್ ಬೇಕಾ? ರಿಮೋಟ್ ಬೇಕು, ನನಗೂ ಹೈಬ್ರಿಡು ಬೇಕು. ಇದು ಎರಡೂ ಸೆಲೆಕ್ಟ್ ಮಾಡಿದರೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ 2 ಆಪ್ಷನ್ಸ್ ಬರುತ್ತೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್, ಚೆನ್ನೈ, ತಮಿಳುನಾಡು, ಇಂಡಿಯಾ, ಬೆಂಗಳೂರು, ಕರ್ನಾಟಕ. ಹಾಗೆ ಹೈಬ್ರಿಡ್ ಅಂತ ಹೇಳಿದ್ರೆ, ಈಗ ಜಾಬ್ ಹೇಗಿರುತ್ತೆ ಅಂತ ಹೇಳಿದ್ರೆ 2 ದಿನ ಕೆಲಸ, 2 ದಿನ ಮನೆಯಿಂದ. ಸೊ ಈ ರೀತಿ ಅಂತ ಇದ್ದರೆ ನಿಮಗೆ ಇದನ್ನು ಚೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಇದನ್ನು ನಾನು ಕ್ಲಿಕ್ ಮಾಡ್ತೇನೆ. ಸೊ ನಾವು ಈಗ ಈ ಜಾಬ್ನ ಓವರ್ವ್ಯೂ ಏನು, ಅಥವಾ ಮತ್ತು ಇದನ್ನು ಅಪ್ಲಿಕೇಶನನ್ನು ಅಪ್ಲೈ ಮಾಡೋದು ಹೇಗೆ, ಇದನ್ನೆಲ್ಲ ನಾನು ಈಗ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಲಿಕ್ಕಿದ್ದೇನೆ. ಸೊ ನೋಡಿ ಸ್ನೇಹಿತರೆ, ನಾವು ಈ ಪೇಜಿಗೆ ಹೇಗೆ ಬಂದಂತ ಹೇಳಿದರೆ, ಇದರಲ್ಲಿ ನಾವು ವರ್ಕ್ ಟೈಪನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಇಲ್ಲಿ ನೀವು ಲೊಕೇಶನನ್ನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಇದೆ, ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ನಾವು ಯಾವಾಗ ಇಲ್ಲಿ ವರ್ಕ್ ಟೈಪ್ ನಾವು ಸೆಲೆಕ್ಟ್ ಮಾಡ್ತೇವೆ, ಅವಾಗ ಇದೆರಡು ಶೋ ಆಗುತ್ತೆ. ಸೊ ನಾನು ಮೊದಲೇ ಹೇಳಿದಾಗ ಇದನ್ನು ನಾನು ಕ್ಲಿಕ್ ಮಾಡ್ತೇನೆ. ಸೊ ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಓವರ್ವ್ಯೂ, ಇಲ್ಲಿ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಜಾಬ್ಗೆ ಇದು ರಿಮೋಟ್ ಆಪ್ಷನ್ ಆಗಿರುತ್ತೆ. ಸೊ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಈ ಕಂಪನಿ ಏನಂತ ಹೇಳಿದರೆ, ಇದೊಂದು ಯುರೋಪ್ಸ್ನ ನ್ಯೂವೆಸ್ಟ್ ಮೋಸ್ಟ್ ಎಕ್ಸೈಟಿಂಗ್ ಫೈನ್ಟೆಕ್ ಕಂಪನಿ. ನಾನು ಹೇಳಿದಾಗೆ ಏನು ಈ ಸ್ಟಾಕ್ ಎಕ್ಸ್ಚೇಂಜ್ ರಿಲೇಟೆಡ್ ಏನಿರುತ್ತೆ ಆ ಕಂಪನಿ ಆಗಿರುತ್ತೆ.
ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಿ ಆರ್ ಲುಕಿಂಗ್ ಫಾರ್ ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ಟು ಜಾಯ್ನ್ ಅಸ್. ಆ ಕಂಪನಿಗೆ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಬೇಕಾಗಿರುತ್ತೆ. ಸೊ ನೀವು ರೆಡಿ ಇದ್ದೀರಾ? ಆರ್ ಯು ಇಂಟ್ರೆಸ್ಟೆಡ್? ನೀವು ರೆಡಿ ಇದ್ದರೆ ನೋಡಿ ನೀವೇನು ಮಾಡ್ತೀರಿ, ರಿಕ್ವೈರ್ಮೆಂಟ್ಸ್ ಏನು, ವಾಟ್ ಯು ವಿಲ್ ಡೂ. ಸೊ ನೀವೇನು ಮಾಡ್ತೀರಾ ಅಂದರೆ, ಪ್ರೊವೈಡ್ ಫ್ರೆಂಡ್ಲಿ, ಎಫಿಷಿಯಂಟ್ ಆ್ಯಂಡ್ ಅಕ್ಯುರೇಟ್ ಸಪೋರ್ಟ್ ಟು ಕಸ್ಟಮರ್ ಥ್ರೂ ಚಾಟ್ ಆ್ಯಂಡ್ ಇಮೇಲ್. ನೀವು ಅವರ ಕಸ್ಟಮರ್ನವರಿಗೆ ಒಂದು ಫ್ರೆಂಡ್ಲಿ ರೀತಿಯಾಗಿ, ಒಂದು ಅಕ್ಯುರೇಟ್ ಆಗಿ ಚಾಟ್ ಮತ್ತು ಇಮೇಲ್ ಮೂಲಕ ಅವರಿಗೆ ಸಪೋರ್ಟನ್ನು ಪ್ರೊವೈಡ್ ಮಾಡ್ತೀರಿ. ಟ್ರಬಲ್ ಶೂಟ್ ಪ್ರಾಡಕ್ಟ್ ಕ್ವಶನ್ಸ್, ಅಕೌಂಟ್ ಇಶ್ಯೂಸ್, ಪೇಮೆಂಟ್ ಆ್ಯಂಡ್ ಜನರಲ್ ಕ್ವರೀಸ್. ಅವರ ಏನಾದರೂ ಕ್ವರೀಸ್ ಇರುತ್ತೆ, ಕ್ವರೀಸ್ ಯಾವುದ್ರ ಮೇಲೆ ಇರುತ್ತೆ, ಪ್ರಾಡಕ್ಟ್ ರಿಲೇಟೆಡ್ ಕ್ವರೀಸ್ ಇರುತ್ತೆ, ಅಕೌಂಟ್ ಇಶ್ಯೂಸ್ ಇರುತ್ತೆ, ಪೇಮೆಂಟ್ ಇರುತ್ತೆ, ಜನರಲ್ ಇನ್ಕ್ವೈರೀಸ್ ಇರುತ್ತೆ. ಇದರ ಎಲ್ಲದರಲ್ಲಿ ಅವ್ರಿಗೆ ಏನಾದರೂ ಕ್ವರೀಸ್ ಇದ್ದರೆ ಅಥವಾ ಪ್ರಾಬ್ಲಮ್ಸ್ ಏನಾದರೆ ಅದನ್ನು ನೀವು ಟ್ರಬಲ್ ಶೂಟ್ ಮಾಡ್ತೀರಿ. ಫಾಲೋ ಇಂಟರ್ನಲ್ ಪ್ರೊಸೀಜರ್ಸ್ ಟು ಎನ್ಶ್ಯೂರ್ ಕಂಪ್ಲೈನ್ಸ್, ಸೇಫ್ಟಿ ಆ್ಯಂಡ್ ಕಸ್ಟಮರ್ ಪ್ರೊಟೆಕ್ಷನ್. ನೀವು ಇಂಟರ್ನಲ್ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡು ಕಸ್ಟಮರ್ ಪ್ರೊಟೆಕ್ಷನ್ ಇರ್ಬೋದು, ಸೇಫ್ಟಿ ಇರ್ಬೋದು, ಅದನ್ನೆಲ್ಲ ಫಾಲೋ ಮಾಡಬೇಕಾಗಿರುತ್ತೆ. ವರ್ಕಿಂಗ್ ಇನ್ ನೈಟ್ ಶಿಫ್ಟ್ ಆರ್ ಅ ರೊಟೇಟಿಂಗ್ ಶಿಫ್ಟ್ ಇನ್ಕ್ಲೂಡಿಂಗ್ ಒಕೇಶನಲ್ ವೀಕೆಂಡ್ಸ್ ಟು ಸಪೋರ್ಟ್ ಅವರ್ ಯುರೋಪಿಯನ್ ಕಸ್ಟಮರ್ ಬೇಸ್. ನಾನು ಮೊದಲೇ ಹೇಳಿದಾಗ ಇದೊಂದು ಫಾರಿನ್ ಕಂಪನಿ ಆಗಿರೋದ್ರಿಂದ, ಇದೊಂದು ಯುರೋಪಿಯನ್ ಕಸ್ಟಮರ್ ಬೇಸ್ ಆಗಿರೋದ್ರಿಂದ ನೀವು ರೊಟೇಷನಲ್ ಶಿಫ್ಟ್ ಮೇಲೆ ವರ್ಕ್ ಮಾಡಬೇಕಾಗಿರುತ್ತೆ. ರೊಟೇಷನಲ್ ಶಿಫ್ಟ್ ಅಂತ ಹೇಳಿದ್ರೆ ಬೆಳಗ್ಗೆ ನಮ್ಮ ಇಂಡಿಯನ್ ಟೈಮಿಂಗ್ ಪ್ರಕಾರ ಬೆಳಗ್ಗೆಯೂ ಇರುತ್ತೆ, ನೀವು ರಾತ್ರಿಯೂ ವರ್ಕ್ ಮಾಡಬೇಕಾಗುವಂಥ, ಕೆಲವೊಮ್ಮೆ ವರ್ಕ್ ಮಾಡಬೇಕಾಗಂಥ ಸಂದರ್ಭ ಬರಬಹುದು. ಹಾಗೂ ಒಕೇಶನಲ್ ವೀಕೆಂಡ್ಸ್ ಅಂದರೆ ಸಮ್ಟೈಮ್ ನೀವು ಸ್ಯಾಟರ್ಡೆ ಸಂಡೇಯೂ ವರ್ಕ್ ಮಾಡಬಹುದಂಥ ಒಕೇಶನ್ಸ್ ಬರಬಹುದು. ಸೊ ರೆಪ್ರೆಸೆಂಟ್ ದಿ ವಾಯ್ಸ್ ಆಫ್ ಕಸ್ಟಮರ್ ಇಂಟರ್ನಲಿ ಹೆಲ್ಪಿಂಗ್ ಶೇಪ್ ಫ್ಯೂಚರ್ ಇಂಪ್ರೂವ್ಮೆಂಟ್ಸ್. ಸೊ ನೀವು ಏನು ಕಸ್ಟಮರ್ ಅವರಿಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಅಗತ್ಯ ಇರುತ್ತೆ ಅದನ್ನು ನೀವು ಕಂಪನಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಫ್ಯೂಚರ್ ಇಂಪ್ರೂವ್ಮೆಂಟಲ್ಲಿ ಇನ್ವಾಲ್ವ್ ಆಗಬೇಕಾಗಿರುತ್ತೆ. ಇದು ರಿಕ್ವೈರ್ಮೆಂಟ್ ಆಗಿದೆ. ಸೊ ಅವರು ನಿಮ್ಮಲ್ಲಿ ಏನನ್ನು ನೋಡ್ತಾರೆ. ಸೊ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್, ನಿಮ್ಮ ಹತ್ರ ಬರೆಯುವಂಥ ಹಾಗೂ ಓದುವಂತಹ ಸಾಮರ್ಥ್ಯ, ಇಂಗ್ಲೀಷಲ್ಲಿ ಸಾಮರ್ಥ್ಯ ಇರಬೇಕು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್, ನಿಮ್ಮ ಕಮ್ಯುನಿಕೇಷನ್ ನಿಮಗೆ ಒಳ್ಳೆ ರೀತಿಯಲ್ಲಿ ಇರಬೇಕು. ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಮೈಂಡ್ಸೆಟ್ ನಿಮ್ಮಲ್ಲಿರಬೇಕು. ಕಂಫರ್ಟೇಬಲ್ ವರ್ಕಿಂಗ್ ಇನ್ ರೊಟೇಷನಲ್ ಶಿಫ್ಟ್, ನೀವು ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡಲಿಕ್ಕೆ ನೀವು ಕಂಫರ್ಟೇಬಲ್ ಆಗಿರಬೇಕು. ಸಮ್ಟೈಮ್ ನೀವು ಈಗ ವೀಕೆಂಡ್ಸ್ ಇರ್ಬೋದು, ಅದು ಈವ್ನಿಂಗ್ಸ್ ವರ್ಕ್ ಮಾಡುವಂಥ ಸಂದರ್ಭ ಕೂಡ ಬರ್ಬೋದು. ಕ್ಯೂರಿಯಸ್, ಮೋಟಿವೇಟೆಡ್ ಆ್ಯಂಡ್ ಈಗರ್ ಟು ಲರ್ನ್ ಅಬೌಟ್ ಫೈನ್ಟೆಕ್, ಪೇಮೆಂಟ್ಸ್ ಆ್ಯಂಡ್ ಕ್ರಿಪ್ಟೋ. ಸೊ ಇದರೆಲ್ಲರಲ್ಲಿ ನಿಮಗೆ ವರ್ಕ್ ಮಾಡ್ಬೋದಂತ ಒಂದು ಇಂಟ್ರೆಸ್ಟ್ ಇರಬೇಕು, ಅದು ವೆರಿ ಇಂಪಾರ್ಟೆಂಟ್. ಆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಿಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಇಸ್ ಅ ಪ್ಲಸ್. ನಿಮ್ಮ ಹತ್ರ ಮೊದಲನೇದಾಗಿ ಅಥವಾ ಪ್ರೀವಿಯಸ್ಸಲ್ಲಿ ನೀವು ಕಸ್ಟಮರ್ ಸರ್ವಿಸ್ ಆಗಿ ಸಪೋರ್ಟ್ ಆಗಿ ವರ್ಕ್ ಮಾಡ್ತಿದ್ರೆ ಅದರ ಎಕ್ಸ್ಪೀರಿಯನ್ಸ್ ನಿಮಗೆ ಪ್ಲಸ್ ಆಗಿರುತ್ತೆ. ಇಟ್ಸ್ ನಾಟ್ ಅ ಮಸ್ಟ್, ಇರಲೇಬೇಕು ಅಂತ ಏನಿಲ್ಲ, ಫ್ರೆಷರ್ ಆದರೂ ಅಪ್ಲೈ ಮಾಡ್ಬೋದು, ಬಟ್ ಇದ್ದರೆ ನಿಮಗೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಎಲಿಜಿಬಿಲಿಟಿ ವರ್ಕ್ ಆ್ಯಸ್ ಅ ಫ್ರೀಲ್ಯಾನ್ಸರ್, ಅಂದರೆ ನೀವು ಮನೆಯಿಂದಲೇ ವರ್ಕ್ ಮಾಡುವಂತಹ ಎಲಿಜಿಬಿಲಿಟಿ ನಿಮಗೆ ಎಲಿಜಿಬಿಲಿಟಿ ಇರಬೇಕು ಆ್ಯಸ್ ಅ ಫ್ರೀಲ್ಯಾನ್ಸರ್ ಆಗಿ. ಓಕೆ, ಸೊ ಬೆನಿಫಿಟ್ಸ್ ಏನಂದರೆ, ಅगर ನೀವು ವರ್ಕ್ ಮಾಡಿದ್ರೆ ನಿಮಗೆ ಏನೆಲ್ಲ ಬೆನಿಫಿಟ್ಸ್, ಎಬೌವ್ ದಿ ಮಾರ್ಕೆಟ್ ಕಂಪನ್ಸೇಷನ್, ನಿಮಗೆ ಒಳ್ಳೆಯ ಕಂಪನ್ಸೇಷನ್ ಸ್ಯಾಲ್ರಿ ಮೇ ಬಿ ಅರೌಂಡ್ 40,000 ಇರ್ಬೋದು, 50,000 ಇರ್ಬೋದು ನಿಮಗೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇದೊಂದು ಫಾರಿನ್ ಕಂಪನಿ ಆಗಿರೋದ್ರಿಂದ ನಿಮಗೆ ಒಳ್ಳೆ ರೀತಿಯ ಕಂಪನ್ಸೇಷನ್ ಸಿಗುತ್ತೆ. ಟೆಲಿವರ್ಕ್ ಅಲವೆನ್ಸಸ್ ಫಾರ್ ರಿಮೋಟ್ ಅಸೈನ್ಮೆಂಟ್ಸ್, ಅಂದರೆ ನಿಮಗೆ ಫರ್ನಿಚರ್ಸ್ ಇರ್ಬೋದು ಅಥವಾ ನೀವು ಏನು ರಿಮೋಟ್ ಸೆಟಪ್ ಮಾಡ್ತೀರಿ ಅದರ ರಿಲೇಟೆಡ್ ಅವರು ನಿಮಗೆ ಅದರ ಅಲವೆನ್ಸಸ್ ಕೂಡ ಕೊಡ್ತಾರೆ. ಆಲ್ ಟೆಕ್ ಯೂನಿಟ್, ನಿಮ್ಮ ಹತ್ರ ಏನಿರಬೇಕು ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಆ್ಯಂಡ್ ಅಸೆಸರೀಸ್, ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಮತ್ತು ಅದರ ರಿಲೇಟೆಡ್ ಅಸೆಸರೀಸ್ ಇದ್ದರೆ ಸಾಕು. ಅಪರ್ಚುನಿಟಿ ಟು ಜಾಯಿನ್ ದಿ ಹಾಟೆಸ್ಟ್ ಫೈನ್ಟೆಕ್ ಇನ್ ಯುರೋಪ್ ಗ್ರೋಯಿಂಗ್ ಫಾಸ್ಟ್ ಆ್ಯಂಡ್ ಬ್ಯಾಕ್ ಬೈ ದಿ ವರ್ಲ್ಡ್ ಕ್ಲಾಸ್ ಟೀಮ್. ಸೊ ರಿಯಲ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಆಸ್ ವಿ ಗ್ರೋ. ಓಕೆ, ಸೊ ಇದು ಜಾಬ್ನ ಒಂದು ಡಿಸ್ಕ್ರಿಪ್ಷನ್ ಇರ್ಬೋದು ಅಥವಾ ಬೆನಿಫಿಟ್ಸ್. ಸೊ ಈಗ ಈ ಜಾಬ್ನ ಓವರ್ವ್ಯೂ ನೋಡಿದ್ರಿ, ಹಾಗಾದರೆ ಅಪ್ಲೈ ಮಾಡೋದು ಹೇಗೆ? ಸೊ ಅಪ್ಲೈ ಮಾಡಬೇಕಾದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ಅಂತೇಳಿ ಕ್ಲಿಕ್ ಮಾಡ್ಬೋದು, ಅಥವಾ ಅಲ್ಲಿ ಬಾಟಮಲ್ಲಿ ಅಪ್ಲೈ ನೌ ಅಂತಿತ್ತು ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಸೊ ಇದರಲ್ಲಿ ಎರಡು ರೀತಿ ಇದೆ. ಐದರ್ ನೀವು ನಿಮ್ಮ ರೆಸ್ಯೂಮೆಯನ್ನು ಇಂಪೋರ್ಟ್ ಮಾಡಿದ ತಕ್ಷಣ ಎಲ್ಲ ನಿಮ್ಮ ಡೀಟೇಲ್ಸ್ ಆಟೋಫಿಲ್ ಆಗಿ ಬರುತ್ತೆ, ಅಥವಾ ಸೊ ನೀವೇನು ಮಾಡ್ಬೋದು, ನಿಮ್ಮ ಹೆಸರು ಬರೀರಿ ಇಲ್ಲಿ, ಆನಂತರ ನಿಮ್ಮ ಲಾಸ್ಟ್ ನೇಮ್, ಆನಂತರ ಇಮೇಲ್ ಬರೀರಿ. ಸೊ ಇಮೇಲ್ ವೆರಿ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ಅವರ ಕಮ್ಯುನಿಕೇಷನ್ ನಿಮಗೆ ಥ್ರೂ ಇಮೇಲಲ್ಲೇ ಆಗಿರುತ್ತದೆ ಮೋಸ್ಟ್ ಆಫ್ ದಿ ಟೈಮ್. ಯಾಕಂದರೆ ಫೋನ್ ಇಲ್ಲಿ ನೋಡಿ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಸೊ ಕಮ್ಯುನಿಕೇಷನ್ ನಿಮ್ಮೊಟ್ಟಿಗೆ ಅವರು ಇಮೇಲ್ ಥ್ರೂನೇ ಮಾಡ್ತಾರೆ, ಆದ್ದರಿಂದ ನಿಮ್ಮ ಪ್ರಾಪರ್ ಇಮೇಲನ್ನು ಪ್ರೊವೈಡ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಇಮೇಲ್ ಹಾಕಿ, ಆನಂತರ ಇಲ್ಲಿ ನಿಮ್ಮ ಫೋನ್ ನಂಬರನ್ನು ನೀವು ಎಂಟರ್ ಮಾಡಿ.
ಆನಂತರ ಇಲ್ಲಿ ನಿಮ್ಮ ರೆಸ್ಯೂಮೆಯನ್ನು ಅಪ್ಲೋಡ್ ಮಾಡಿ. ಸೊ ರೆಸ್ಯೂಮೆ ಇಸ್ ಅಗೇನ್ ಇಟ್ಸ್ ಆಪ್ಷನಲ್, ರೆಸ್ಯೂಮೆನ ಅಪ್ಲೋಡ್ ಮಾಡಿ. ಸೊ ಇಲ್ಲಿ ಸಮ್ ಡೀಟೇಲ್ಸ್ ನೀವು ಕೊಡಬೇಕಾಗಿ ಬರುತ್ತೆ. ಏನಂತ ಹೇಳಿದ್ರೆ ವಾಟ್ ಆರ್ ಯುವರ್ ಗ್ರಾಸ್ ಮಂತ್ಲಿ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್, ನೀವು ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತೇಳಿ ಒಂದು ಸಮ್ ಅಮೌಂಟನ್ನು ಬರೀರಿ. ಸೇ 40,000 ಪರ್ ಮಂತ್ ಇಂಡಿಯನ್ ರುಪೀಸ್ ಅಥವಾ 50,000 ಪರ್ ಮಂತ್ ಇಂಡಿಯನ್ ರುಪೀಸ್ ಅಂತೇಳಿ ಬರೀರಿ. ವಾಟ್ ವುಡ್ ಯು ಲೈಕ್, ವೆನ್ ವುಡ್ ಯು ಬಿ ರೆಡಿ ಟು ಸ್ಟಾರ್ಟ್, ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಿ, ಸೊ ಇಮಿಡಿಯೇಟ್ಲಿ ಅಂತೇಳಿ ಬರೀರಿ. ಡು ಯು ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್ಸ್ ಆ್ಯಂಡ್ ಆರ್ ಅವೈಲೇಬಲ್ ಟು ವರ್ಕ್ ಆ್ಯಸ್ ಅ ಫ್ರೀಲ್ಯಾನ್ಸರ್, ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಲಿಕ್ಕೆ ಅವೈಲೇಬಲ್ ಅಥವಾ ರೆಡಿ ಇದ್ದೀರಾ, ಎಸ್ ಅಂತ ಹಾಕಿ ಅನಂತರ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಿ. ದಟ್ಸ್ ಇಟ್, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ರಿವ್ಯೂ ಮಾಡ್ತಾರೆ. ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ನಿಮಗೆ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಫಾರ್ ಅ ಫರ್ದರ್ ಡಿಸ್ಕಷನ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಫಾರಿನ್ ಕಂಪನಿ ಡಿ ಬ್ಲಾಕ್ನಲ್ಲಿ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ಹೇಳಿಕೊಟ್ಟೆ. ಸೊ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ನವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅವರಿಗೂ ಈ ಒಂದು ಒಳ್ಳೆಯ ಗೋಲ್ಡನ್ ಆಪರ್ಚುನಿಟಿ, ಆನ್ಲೈನ್ನಲ್ಲಿ ಹೇಗೆ ಹಣ ಗಳಿಸ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ನಿಂದ ಹೇಗೆ ತಿಂಗಳಿಗೆ ಅಬೌವ್ 30,000 ಗಳಿಸ್ಬೋದು ಅಂತ ಅವರಿಗೂ ಒಂದು ಈ ಗೋಲ್ಡನ್ ಆಪರ್ಚುನಿಟಿ ಬಗ್ಗೆ ತಿಳಿಸಿಕೊಡಿ. ಸೊ ಸ್ನೇಹಿತರೆ, ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.